ಪೇಪರ್ ತೆಗೆಯೋದಕ್ಕೆ ಮುಗಿದಿದೆ ಡೆಡ್ಲೈನ್. ಟಿಂಟೆಡ್ ಗ್ಲಾಸ್ ತೆಗೆಸಿಲ್ಲ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಇವರಿಗೊಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯನ? ವಾಹನಗಳ ಕೂಲಿಂಗ್ ಪೇಪರ್ ತೆಗೆಸೋದಕ್ಕೆ ಇದ್ದ ಡೆಡ್ಲೈನ್ ಮುಕ್ತಾಯವಾಗಿದೆ. ಇಂದಿನಿಂದ ಕಾರು ಗಾಜಿನಲ್ಲಿ ಕೂಲಿಂಗ್ ಪೇಪರ್ ಇರೋ ಹಾಗಿಲ್ಲ. ಒಂದು ವೇಳೆ ಇದ್ದರೆ ದಂಡ ಬೀಳುತ್ತೆ. ಆದರೆ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಮಾತ್ರ ನಿಯಮವನ್ನು ಪಾಲಿಸಿಲ್ಲ. ನಮಗೊಂದು ಕಾನೂನು, ದೊಡ್ಡವ್ರಿಗೊಂದು ಕಾನೂನು ಅಂತ ಜನ ಕೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಕೂಲಿಂಗ್ ಪೇಪರ್ ತೆಗೆಸಿಲ್ಲ ಬನ್ನಿ ನೋಡೋಣ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ. ಬೈಲಹೊಂಗಲ ಕ್ಷೇತ್ರದವ್ರದ್ದು ರಾತ್ರಿ ಬಂದಿದ್ದು, ನಮಗೆ ಊರಿಂದ ಬಂದಿದ್ದು, ಇವತ್ತು ತೆಗಿಸ್ತೀವಿ. ಇಲ್ಲ, ಮಾಡ್ತೀವಿ ಖಂಡಿತ. ನಾವು ಹೇಳಿದ್ದಾರೆ ಬೆಳಿಗ್ಗೆನೇ ರೈಲ್ವೆ ಸ್ಟೇಷನ್ ಬಂದಿದ್ದು. ತಪ್ಪು, ಖಂಡಿತ ಚೇಂಜ್ ಮಾಡ್ತೀವಿ. ಎಲ್ಲರಿಗೂ ಆಗೋದು ನಮಗೂ ಆಗಲೇಬೇಕಲ್ಲ. ಕೂಲಿಂಗ್ ಪೇಪರ್ ತೆಗೆಯೋದಕ್ಕೆ ನಮಗೆ ಟೈಮ್ ಸಿಕ್ಕಿಲ್ಲ ಮೇಡಮ್. ಯಾಕೆಂದರೆ ನಾವು ರಾತ್ರಿ ದಾವಣಗೆರೆಯಿಂದ ರಾತ್ರಿ 1 ಗಂಟೆಗೆ ಬಂದಿದ್ದೀನಿ. ಈಗ ಸಾಹೇಬ್ರನ್ನ ಕರ್ಕೊಂಡ್ಬಂದು ಮತ್ತೆ ಇಲ್ಲಿ ಆಫೀಸಲ್ಲಿ ಬಿಟ್ಟು ಮತ್ತೆ ತೆಗೆಯೋಣ ಅಂತೇಳಿ ಈಗ ಹೊರಟಿದ್ದೀನಿ ಮೇಡಮ್. ಇಲ್ಲ, ಅದೇನಂತಂದರೆ ನಮ್ಗೆ ಯಾರೋ ಒಬ್ರು ಹೇಳಿದ್ರು ಪೇಪರಲ್ಲಿ ಬಂದಿದೆ, ಈಗ 3 ತಿಂಗಳ ಗಂಟೆ ಇದೆ ಅಂತ ಹೇಳಿದ್ರು. ಅದರಿಂದ ನಾವು ತೆಗಿದಿಲ್ಲ. ಅಂದರೆ ನಮಗೇನು, ಇದು ಗೌರ್ಮೆಂಟ್ ಗಾಡಿ, ನಾವು ತೆಗೆದ್ರೂ ಇದೆ, ಗೌರ್ಮೆಂಟ್ ಖರ್ಚು ಮಾಡುತ್ತೆ. ನಾವೇ ನಮ್ಮ ಖರ್ಚಿಂದ ಮಾಡೋಂಗಿಲ್ಲ. ಇದು ಸಹಕಾರ ಇಲಾಖೆ ಗಾಡಿ. GS ಹೆಗ್ಡೆ ಸಾಹೇಬರು ಅಂತೇಳಿ IAS ಆಫೀಸರು. ಏನು ಮಾಡೋದು ಮೇಡಮ್, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಈಗ 11 ಗಂಟೆ ಒಳಗೆ ತೆಗೆದುಬಿಡ್ತಿದ್ದೀನಿ. ಇವತ್ತು ತೆಗಿಸ್ತೀನಿ ಮೇಡಮ್. ವರ್ಕ್ಶಾಪ್ಗೆ ಹೋಗಿದ್ದೆ, ಇವತ್ತು ತೆಗಿಸ್ತೀನಿ ಮೇಡಮ್. ಇಲ್ಲ ಮೇಡಮ್, ನಾನು ಒಬ್ಬನೇನಿಲ್ಲ ಮೇಡಮ್. ಬೇಜಾನ್ ಸರ್ಕಾರಿ ಗಾಡಿ ಇದ್ದಾವೆ, ನಾನು ಇವತ್ತು ತೆಗಿಸ್ತೀನಿ. ಇವತ್ತು ಈ ಸರ್ಕಾರಿ ಗಾಡೀಲಿ 50% ತೆಗ್ದಿಲ್ಲ ಮೇಡಮ್. ತೆಗ್ದಿಲ್ಲ ಮೇಡಮ್. ಊರಲ್ಲಿಲ್ಲ, ಬ್ಯಾಂಗ್ಳೂರು ಮೈಸೂರಿಂದ ಇವಾಗ ಹೋಗ್ಬೇಕು ಅಂದ್ರೆ ಇವಾಗ ಬಂದಿದ್ದೀನಿ, ತೆಗಿತೀನಿ ಇವಾಗ. ತಪ್ಪಲ್ವಾ ಸರ್? ಶಾಸಕರ ಗಾಡಿನೇ ತೆಗಿ. ಆಯ್ತಪ್ಪ, ಊರಲ್ಲಿ ಇರಲ್ಲ ಗಾಡಿ, ಸ್ಟೇ ಆಗಿತ್ತಿದ್ದು, ಈಗ ತಾನೇ ಬಂದಿದ್ದೀನಿ ನಾನು. ಹಂಗೆ ಹೆಸರು ಒಂಚೂರಲ್ಲಿ ಶಂಕರ್
ಎಷ್ಟಾಗಿದೆ ವೆಹಿಕಲ್ ತೆಗ್ದಿರೋದು. ಓಕೆ, ಸುವರ್ಣ ನ್ಯೂಸ್ 24/7 ಒಂದು ರಿಯಾಲಿಟಿ ಚೆಕ್ ಮಾಡಿತ್ತು. ನಿನ್ನೆಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನಿನ್ನೆಗೆ ಡೆಡ್ಲೈನ್ ಮುಗಿದಿತ್ತು. ಎಲ್ಲ ಕಾರುಗಳ ಸನ್ ಫಿಲ್ಮನ್ನು ತೆಗಿಬೇಕು ಅಂತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಗವರ್ನರ್, ಮುಖ್ಯಮಂತ್ರಿ, ಗೃಹ ಸಚಿವರು, ಝಡ್ ಹಾಗೂ Z+ ಭದ್ರತೆಯನ್ನು ಹೊಂದಿರತಕ್ಕಂಥ ಕಾರುಗಳಿಗೆ ಮಾತ್ರ ವಿನಾಯಿತಿಯನ್ನು ನೀಡಲಾಗಿತ್ತು. ಉಳಿದಂತೆ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು, ಶಾಸಕರು, ಸಂಸದರು ಎಲ್ಲರ ಕಾರಿನ ಸನ್ ಫಿಲ್ಮನ್ನು ತೆಗಿಬೇಕು ಅಂತಕ್ಕಂಥ ಸ್ಪಷ್ಟ ನಿರ್ದೇಶನ ಇದ್ದರೂ ಕೂಡ ಇವತ್ತು ಬಹುತೇಕ ವಾಹನಗಳು, ಅಂದರೆ ಪ್ರಮುಖವಾಗಿ VIP ವಾಹನಗಳಲ್ಲಿ, ಜೊತೆಗೆ ಪೊಲೀಸ್ ಇಲಾಖೆಯ ವಾಹನಗಳಲ್ಲಿ ಕೂಡ ಸನ್ ಫಿಲ್ಮನ್ನು ತೆಗೆದೇ ಇರತಕ್ಕಂಥ ವಿಚಾರಗಳು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ. ನಂದಿನಿ, ನೀವು ನೋಡಿದ ಪ್ರಕಾರ ಎಷ್ಟು ವಾಹನಗಳ ಸನ್ ಫಿಲ್ಮ್ ತೆಗೆದಿರಲಿಲ್ಲ? ಪ್ರಮುಖವಾಗಿ ಯಾರ್ಯಾರ್ದು ಗಾಡಿಗಳವೆಲ್ಲ? ಮುಖ್ಯವಾಗಿ ಅರವಿಂದ್, ಇವತ್ತು ಸುಪ್ರೀಂ ಕೋರ್ಟು ಹಾಗೂ ರಾಜ್ಯದ ಪೊಲೀಸ್ ಇಲಾಖೆ ನೀಡಿದಂತಹ ಡೆಡ್ಲೈನ್ ಮುಗಿದಿದೆ. ಇವತ್ತಿನಿಂದ ಎಲ್ಲಾ ಕಾರಿನ ಕೂಲಿಂಗ್ ಪೇಪರ್ ನ ತೆಗಿಸ್ಬೇಕಿತ್ತು. ಆದ್ರೆ ಸಾಮಾನ್ಯ ಜನರು ಈ ರೂಲ್ಸ್ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಒಂದು ನಿಯಮಗಳನ್ನ ಪಾಲಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ, ಮತ್ತೊಂದು ದಂಡಕ್ಕೆ ಹೆದರಿ ಪ್ರತಿ ಸಿಗ್ನಲ್ಗೆ 100 ರೂಪಾಯಿ ಕಟ್ಟಕ್ಕಾಗದಿರುವಂತಹ ಪರಿಸ್ಥಿತಿಯಿಂದ ಈ ಕೂಲಿಂಗ್ ಪೇಪರ್ಗಳನ್ನ ತೆಗೆಸಿದ್ದಾರೆ. ಆದ್ರೆ ದುಡ್ಡಿದ್ದೋ ದೊಡ್ಡವರು ಜಾಸ್ತಿ ತಪ್ಪು ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಗಳು ಸಿಕ್ಕಿವೆ. ಜನಪ್ರತಿನಿಧಿಗಳು, ಮುಖ್ಯವಾಗಿ ಇವರಿಗೆಲ್ಲ ದಂಡ ಹಾಕ್ಬೇಕಾಗುವಂತಹ ಪೊಲೀಸ್ ಇಲಾಖೆಯ ವಾಹನ ಸಹ ಇವತ್ತು ಸುವರ್ಣ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಸಿಕ್ಕಿ ಬಿದ್ದಿದೆ. ಮುಖ್ಯವಾಗಿ ಇವತ್ತು MLA ಗಾಡಿಗಳು, ಮೈಸೂರಿನ ಶಂಕರಲಿಂಗೇಗೌಡರ ಗಾಡಿ ಹಾಗೂ ಸ್ಪೀಕರ್ನ ಗಾಡಿ, ಹೀಗೆ ಸೇರಿದಂತೆ ಪ್ರತಿಯೊಬ್ಬರು MLA MLC ಗಳ ಗಾಡಿಗಳು ಸಹ ಇನ್ನೂ ಕೂಲಿಂಗ್ ಪೇಪರ್ ಇದೆ. ಇದಕ್ಕೆ ಅವ್ರು ನೀಡ್ತಿರುವಂತಹ ಕಾರಣ ಸಾಕಷ್ಟು ಹಾಸ್ಯಾಸ್ಪದವಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲಾ MLA ಗಳು, ಎಲ್ಲಾ MLC ಗಳು, ಸಾಕಷ್ಟು ಜನ ನಿನ್ನೆನೆ ಊರ್ಗ್ ಹೋಗಿದ್ರ, ನಿನ್ನೆನೆ ಎಲ್ಲರೂ ದೂರದ ಊರ್ಗ್ ಹೋಗಿ ಪ್ರಯಾಣ ಮುಗಿಸಿ ಬಂದು ಇವತ್ತು ಹೇಗೆ ಅವ್ರಿಗೆ ಸಮಯಾವಕಾಶ ಸಾಕಾಗಿಲ್ಲ ಅನ್ನುವಂತಹ ಒಂದು ಕಾರಣ ನೀಡ್ತಿರೋದು ಸಾಕಷ್ಟು ಬೇಸರದ ಸಂಗತಿಯಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ನಂದಿನಿ ತಮ್ಮ ಎಲ್ಲ ಮಾಹಿತಿಗಾಗಿ.